हुक्केरी ग्रामीण वीज सहकारी संस्थेच्या प्रतिष्ठेच्या निवडणुकीत माजी खासदार रमेश कत्ती आणि ए.बी. पाटील यांच्या गटाने सर्व 15 जागांवर विजय मिळवत मोठा विजय मिळवला होता। कुटुंब राजकारणाला फाटा देत हुक्केरी विधानसभा मतदारसंघातील हुक्केरीचे महावीर निलजगी अध्यक्षपदी तर यमकनमर्डी मतदारसंघातील हेब्बाळ येथील अजित मुन्नोळी उपाध्यक्षपदी बिनविरोध निवडून आलेत। नवीन उपाध्यक्ष अजित मुन्नोळी म्हणाले की मी कधीही उपाध्यक्ष पद भूषवेन असं स्वप्नातही वाटलं नव्हतं। माजी खासदार रमेश कत्ती आणि माजी मंत्री ए.बी. पाटील यांनी माझ्यावर दाखवलेल्या विश्वासाबद्दल आभारी आहे। ಅದು ಎ.ಬಿ. ಪಾಟೀಲ್ ಅವರು ರಮೇಶ್ ಅವರು ಕತ್ತಿ ಅವರ ತೀರ್ಮಾನ ಇದಕ್ಕೆ ನಾನು ಉಪಾಧ್ಯಕ್ಷ ಆಗ್ತಾರೆ ಅಂತೇಳಿ ನಂಗೆ ಗೊತ್ತಿರಲಿಲ್ಲ। ಯಾಕಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋ ಒಂದು ಹುದ್ದೆ ಬಹಳ ಇದಿರ್ತದೆ, ಜವಾಬ್ದಾರಿ ಇರ್ತದೆ। ಆದರೆ ರಮೇಶ್ ಕತ್ತಿ ಅವರು ಎ.ಬಿ. ಪಾಟೀಲ್ ಸರ್ ಅವರು ತಮ್ಮ ತೀರ್ಮಾನವನ್ನು ನಮಗೆ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು। ಯಾಕಂದ್ರೆ ಅವರು ಅಜಿತ್ ಲಕ್ಷ್ಮಣರಾವ್ ಮುನ್ನೋಳಿ ಅವರನ್ನೇ ಮಾಡಬೇಕು ಉಪಾಧ್ಯಕ್ಷರು ಅಂತ ಮಾಡಿದ್ರು। ಅದಕ್ಕೆ ತಮ್ಮ ಜವಾಬ್ದಾರಿ ಕೊಟ್ಟಿದ್ದನ್ನು 5 ವರ್ಷ ನಾನು ನಮ್ಮ ಹುಕ್ಕೇರಿ ತಾಲೂಕು ಹಾಗೂ ಯಮಕನಮರ್ಡಿ ಮತಕ್ಷೇತ್ರದ ಜನರಿಗೆ ಸದಾ ಸೇವೆಯಲ್ಲಿ ಇರುತ್ತೇನೆ ಅಂತ ಬಯಸುತ್ತೇನೆ। ಸರ್, ರಮೇಶ್ ಕತ್ತಿಯವರಾಗಲಿ ಅಥವಾ ಎ.ಬಿ. ಪಾಟೀಲ್ ಸಾಹೇಬರಾಗಲಿ ಭಾಳಷ್ಟು ಅಂದ್ರೆ ಮಾತುಗಳು ಕೇಳಿ ಬರಕತ್ತೆ ಸರ್। ವಿನಯ್ ಪಾಟೀಲ್ ಅವರು ಅಧ್ಯಕ್ಷ ಆಗ್ತಾರು, ಜೊತೆಗೆ ಪೃಥ್ವಿ ಕತ್ತಿಯವರು ಬಹುಶಃ ಉಪಾಧ್ಯಕ್ಷ ಅಥವಾ ಅಧ್ಯಕ್ಷ ಆಗ್ಬೋದು। ಆದರೆ ಇದೆಲ್ಲ ಮೀರಿ ಅಚಾನಕ್ ಅಧ್ಯಕ್ಷ ಉಪಾಧ್ಯಕ್ಷ ನಿಮ್ಮಂಥ ಸಾಮಾನ್ಯ ಜನರಿಗೆ ಮಾಡಿದ್ರಲ್ಲ, ಸೊ ಇದು ಆಶ್ಚರ್ಯಕರ ನಿರ್ಣಯ ಏನು ಸರ್, ಇದು ಗಿಮಿಕ್ ಸರ್? ಅಲ್ಲ, ಇದು ಹೆಂಗೆ ಗೊತ್ತಂದ್ರೆ ರಮೇಶ್ ಕತ್ತಿಯವರು ಮತ್ತು ಎ.ಬಿ. ಪಾಟೀಲ್ ಸರ್ ಅವರು ತಮ್ಮ ಮನೆಯಲ್ಲಿ ಬೇಡ ಹೊರಗೆ ಕೊಟ್ಟು ನಾವು ಜನ ಸ್ವಾಭಿಮಾನ ಪೆನಲ್ ಅನ್ನು ಎಷ್ಟು ಅದ್ದೂರಿಯಾಗಿ ನಮ್ಮ ಆರಿಸ್ಕೊಟ್ಟಿದಾರಲ್ಲ ಅಷ್ಟೇ ನಾವು ಕಾರಣೀಭೂತ ಆಗೋಣ ಅಂತ ಹೇಳಿ ತಮಗೆ ಇಚ್ಛೆ ಉಳ್ಳವರನ್ನ ಮಾಡಿದ್ದಾರೆ। मला दिलेली जबाबदारी मी निष्ठेने आणि प्रामाणिकपणे पार पाडेन असेही त्यांनी सांगितले। सचिन कांबळे, KMM मराठी, हुक्केरी।